ಟ್ರಯಲ್ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಊರಲ್ಲಿ ತುಂತುರು ಮಳೆ ಬಂದಿದೆ. ಹೇಗಿದೆ ಬೇರೆ. ಎಲ್ಲರೂ ಚೆರಿ ಆಡಿಸ್ಕೊಂಡು ಕೂತಿದ್ವಿ. ಅಪ್ಪಾಜಿ ಮೊಬೈಲ್ ನೋಡ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ನಾನು ಅಡುಗೆ ಮನೆ ಬಂದ್ವಿ. ನಾನು ಹಿಂದೆ ಮಗನೂ ಓಡ್ ಬಂದಿದ್ದೇನೆ, ಏನು ಮಾಡ್ತಿದ್ವಿ ಅಂತ ನೋಡೋದಕ್ಕೆ. ನಾವು ನಿಪ್ಪಟ್ಟು ಮಾಡೋಣ ಅಂತ ಶೇಂಗಾ ಬೀಜ ಹುರ್ಕೋತಾ ಇದ್ವಿ. ನನ್ನ ತಂಗಿನೇ ಇವಾಗ ಅಮ್ಮಂಗೆ ಸಹಾಯಕಿ. ಗೈಸ್, ಇದನ್ನ ಮನೆಗೆ ಹಾಕೋಬಿಟ್ಟು ಏನಾಗಬೇಕು ಹಾಕ್ಬೇಕಷ್ಟೆ. ನೋಡಿ, ಈ ಥರ ಉಚ್ಕೊಂಡು ನೀಟಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ನಮ್ಮ ಅಪ್ಪಾಜಿ ನೀವು ಮಾಡೋಷ್ಟರಲ್ಲಿ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಕವರ್ ತಗೋತಾ ಇದ್ದಾರೆ. ಕವರ್ ಎಂತಕ್ಕೆ ಅಂದರೆ ಮೊಬೈಲ್ ಸೇಫ್ಟಿಗೋಸ್ಕರ, ಮಳೆ ಬಂದರೆ ಮೊಬೈಲ್ ಕವರ್ ಮಾಡೋಕ್ಕೆ. ನಂತರ ಒಂದು 10 ಮೆಣಸಿನ್ಕಾಯಿನ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಜೀರಿಗೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋ ಕರಿಬೇವು ಸೊಪ್ಪನ್ನ ಸ್ವಲ್ಪ ಹಾಕೊಂಡಿದ್ದೀವಿ. ನಂತರ ಶೇಂಗಾ ಬೀಜ, ಹುರಿಗಡಲೆ, ಸ್ವಲ್ಪ ಹಿಂಗು ಸೇರಿಸ್ಕೊಂಡು ಅದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಅದಕ್ಕೆ ಎಳ್ಳು, ಬಿಳಿ ಎಳ್ಳಾದರೂ ಹಾಕೋಬೋದು, ಕಪ್ಪೆಳ್ಳಾದರೂ ಹಾಕೋಬೋದು. ನಾವಿಲ್ಲಿ ಕಪ್ಪೆಳ್ಳು ಹಾಕೊತಾ ಇದ್ವಿ. ಜೊತೆಗೆ ಮಿಕ್ಕಿರೋ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕೊತಾ ಇದ್ವಿ. ಸ್ವಲ್ಪ ಸೋಂಕಾಳು ಮತ್ತು ಅಜ್ವಾನ, ಒಂದು ಸ್ಪೂನ್ ಜೀರಿಗೆ, ಬೆಂಗಳೂರು ರವೆ, 1 ಸ್ಪೂನ್ ಅಚ್ಕಾರದ ಪುಡಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಬೆಣ್ಣೆ ಹಾಕೋತಾ ಇದ್ದೀವಿ, ಚೆನ್ನಾಗಿರುತ್ತೆ. ಬೆಣ್ಣೆ ಬೇಡ ಅಂದವರು ತುಪ್ಪ ಎಣ್ಣೆನಾದರೂ ಹಾಕೋಬೋದು. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಕರಗಿಸಿ ಸೋಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಮಿಕ್ಕೆ ಮಾಡಿದ್ರೆ ಈ ಉಂಡೆ ಕಟ್ಟೋ ಥರ ಇರಬೇಕಾದ್ರೆ ಚೆನ್ನಾಗಿರುತ್ತೆ. ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಬೇಕಿದ್ರೆ ಒಳ್ಳೆ ಘಮ ಬರ್ತಿದೆ. ಮಳೆ ಬಂದು ನಿಂತಾಗ ವೈರ್ ಮೇಲೆಲ್ಲ ಈ ಥರ ಹನಿಗಳಿರುತ್ತೆ. ಹಿಂಗೆ ಹೊಡ್ಕೊಳ್ತೀನಿ, ತೋರಿಸ್ತೀನಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳು ಮಾಡ್ಕೊಂಡಿದ್ದೀವಿ. ಒಂದು ಪೇಪರ್ ಮೇಲೆ ಬಟ್ಲಕ್ಕೆ ಹೋಯ್ತು ಈ ಥರ ತಟ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಬಿಸಿಯಾಗಿದೆ ಇಲ್ವೋ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಮೇಲೆ ಬಂದರೆ ಬಿಸಿಯಾಗಿದೆ ಅಂತ. ಇವಾಗ ನಿಪ್ಪಟ್ಟು ಹಾಕ್ಕೊಳ್ಳೋಣ ಎಣ್ಣೆಗೆ. ನಿಪ್ಪಟ್ಟು ಮಾಡ್ಬೇಕಂತ ಹೊರಟ್ರೆ ನಮ್ಮ ಚಿಂಟಿ ಕಾಯ್ತಾ ಇದ್ದಾಳೆ ನೋಡಿ. ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾಳೆ ನೋಡಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬಬಲೆಲ್ಲ ನಿಂತಿದೆ ಅಂದರೆ ರೆಡಿ ಆಗಿದೆ ಇವಾಗ ಅಂತ ಕರೆದು ತೆಗಿತಾ ಇದ್ದೀನಿ. ನಾವು ಅಪ್ಪಾಜಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದೀವಿ.
ನೋಡ್ತಾಗ ಇಸ್ಕಂತೀಯ. ಬನ್ನಿ ಇವಾಗ ನಾನು ರುಚಿ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಬಿಸಿ ಬಿಸಿ ಆದ ನಿಪ್ಪಟ್ಟು. ಸೋಂಪು ಗೊತ್ತಾಗ್ತದ. ಇದರಲ್ಲಿ ಹೈಲೈಟ್ ಆಗಿರೋದು ಅಂದರೆ ಸೋಂಪಿನ ಕಾಳು ತುಂಬ ಟೇಸ್ಟ್ ಕೊಟ್ಟಿದೆ, ಮಿಸ್ ಮಾಡದೆ ಹಾಕಬೇಕು. ಬಟ್ ಸಾಕು. ನಾನು ಮಾಡಿದ ನಿಪ್ಪಟ್ಟು ಅಂತ ಹೇಳಲ್ಲ, ಅಮ್ಮ ಮಾಡಿದ ನಿಪ್ಪಟ್ಟು. ನಾವಿಬ್ಬರು ಹೆಲ್ಪರ್ ನಾವು ಅಮ್ಮಂಗೆ. ಹೌದು, ನಾನು ಇವರಲ್ಲ, ನಾನು ಇದ್ದೀನಿ ಜೊತೆಲಿ. ಅವರು ಅವ್ರ ಬೇಬಿ ನೋಡ್ಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಗೈಸ್. ಈ ವೆದರ್ಗೆ ನಿಪ್ಪಟ್ಟು ಸಖತ್ತಾಗಿದೆ. ಹಿಂಗೆ ಹಿಂಗೆ ಮುರಿದು ಬಿಟ್ಟು ಕಾಫಿ ಮಾಡ್ಕೊಂಬರು. ಕಾಫಿ ಮಾಡ್ಕೊಳ್ಳಿ ಇವ್ರಿಗೆ. ಕಾಫಿ ಮಾಡ್ಕೊಂಬರು. ಇವತ್ತಿನ ನನ್ನ ಲಾಗ್ ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.